ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ಗುರು ವಿಘ್ನೇಶ್ ಭಟ್. ನೀವು ನೋಡ್ತಾ ಇದ್ದೀರಾ ಶುಭರ ಕರಿಯರ್ ಗೈಡೆನ್ಸ್. ನಾವು ಇವತ್ತು ತೊಗೊಂಡಿರೋಂಥ ಟಾಪಿಕ್ ಆರ್ಕಿಟೆಕ್ಚರ್. ಸೊ ಆರ್ಕಿಟೆಕ್ಚರ್ ಮೇಲೆ ಯಾವುದು ಬೆಸ್ಟ್ ಕಾಲೇಜು, ಸೊ ಯಾವ ಟೈಪ್ ಪೇ ಸ್ಕೇಲ್ ಇರುತ್ತೆ, ಕೋರ್ಸ್ ಡಿಫಿಕಲ್ಟಿ ಹೇಗಿರುತ್ತೆ, ಸೊ ಹೈಯರ್ ಸ್ಟಡೀಸ್ ಎಲ್ಲ ಯಾವ ಟೈಪ್ ಇರುತ್ತೆ, ಇದನ್ನೆಲ್ಲ ನಾವು ಸ್ಟಡಿ ಮಾಡಿರುತ್ತೆ. ಸೊ ನಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ದರ್ಶನ್ ಭಟ್. ದರ್ಶನ್ ದಯಾನಂದ್ ಸಾಗರ್ ಯೂನಿವರ್ಸಿಟಿನಲ್ಲಿ ಆರ್ಕಿಟೆಕ್ಚರ್ನಲ್ಲಿ ಈಗ 3rd ಇಯರ್ ಸ್ಟೂಡೆಂಟ್ ಆಗಿದ್ದಾನೆ. ದರ್ಶನ್, ಯಾಕೆ ಆರ್ಕಿಟೆಕ್ಚರ್ ಮಾಡಬೇಕಂತ ಅನಿಸ್ತು ನಿನಗೆ? ಈಗ ಎಂಜಿನಿಯರಿಂಗ್ ಇದೆ, ಮೆಡಿಕಲ್ ಇದೆ, ಬೇರೆ ಬೇರೆ ಕಡೆ ಹೋಗ್ಬೋದಿತ್ತು, ಬಟ್ ಸ್ಟಿಲ್ ಯಾಕೆ ಆರ್ಕಿಟೆಕ್ಚರ್ ಕಡೆ ಅಟ್ರ್ಯಾಕ್ಟ್ ಆಗಿದ್ದು? ಫಸ್ಟ್ ಆಫ್ ಆಲ್ ನನಗೆ ಸ್ವಲ್ಪ ಕ್ರಿಯೇಟಿವ್ ಜಾಬ್ಸ್ ಇಷ್ಟ. ಓಕೆ. ಸೊ ಸ್ಟ್ಯಾಗ್ನೆಟ್ ಜಾಬ್ ಇಷ್ಟ ಆಗಲ್ಲ. ಸರಿ. ಒಂದು ಕಡೆ ಕುತ್ಕೊಂಡು ಮಾಡೋದಕ್ಕಿಂತ ಸ್ವಲ್ಪ ಸೈಟ್ ವಿಸಿಟ್ಸು, ಓಕೆ, ಸೊ ಡಿಫ್ರೆಂಟ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದು, ಅದರಲ್ಲಿ ನನಗೆ ಸಣ್ಣಿರ್ತಾಗಿಂದಾನೇ ಸ್ವಲ್ಪ ಆಸಕ್ತಿ ಇತ್ತು. ಓಕೆ. ಸೊ ಆರ್ಕಿಟೆಕ್ಚರ್ ಆ ಕೋರ್ಸ್ ಅಂತ ಗೊತ್ತಾಯಿತು ಸ್ವಲ್ಪ ಹಿಂಗೆ ದೊಡ್ಡ ಆಗ್ತಾ. ಸರಿ. ಸೊ ಮನೇಲೂ ಹೆಲ್ಪ್ ಮಾಡಿದ್ರು. ಓಕೆ. ಸೊ ನಾ ಅದರದ್ದೆಲ್ಲ ಎಕ್ಸಾಮ್ಸ್ ಬರೆದು ಅದನ್ನ ಪರ್ಸ್ಯೂ ಮಾಡಿದೆ. ಓಕೆ. ಇಟ್ಸ್ ಅ ಗುಡ್ ಸಬ್ಜೆಕ್ಟ್. ಸರಿ, ಈಗ ಯಾವ ಎಕ್ಸಾಮ್ ಬರೆದೆ ಆರ್ಕಿಟೆಕ್ಚರಿಗೆ ಹೋಗಬೇಕಾದ್ರೆ? ಸೊ ಯಾವ ಟೈಪ್ ಇತ್ತು ಅದರ ಡಿಫಿಕಲ್ಟಿ ಲೆವೆಲ್ಲು? ಓಕೆ. ಆರ್ಕಿಟೆಕ್ಚರ್ಗೆ ನಾನು 2 ಎಕ್ಸಾಮ್ ಬರೆದಿದ್ದು. ಒಂದು ನಾಟ, ಇನ್ನೊಂದು JEದಲ್ಲಿ BARC ಅಂತ ಬರುತ್ತೆ. ಓಕೆ. ಎರಡು ಅದರದ್ದೇ ಲೆವೆಲಲ್ಲಿ ಡಿಫಿಕಲ್ಟಿ ಇದೆ. ಸರಿ. ಬಟ್ ನಾಟ ಕಂಪೇರಿಟಿವ್ಲಿ ಈಸಿ. ಓಕೆ. ಬಟ್ ಅದರಲ್ಲಿ ಡ್ರಾಯಿಂಗ್ ಸ್ವಲ್ಪ ಕಷ್ಟ ಇರುತ್ತೆ. ಓಕೆ. ಸೊ ಲೈಕ್ ಡ್ರಾಯಿಂಗ್ ಅಂದರೆ ನೀವು ವಿಜುವಲೈಸ್ ಮಾಡಬೇಕು. ಸರಿ. ಸೊ ನೀವು ಒಂದು ಆ್ಯಂಟ್ ಅಂತ ತಿಳ್ಕೊಂಡು, ಓಕೆ, ಅದೊಂದು ಡೆನ್ಸ್ ಪಾಪ್ಯುಲೇಟೆಡ್ ಸಿಟಿಲಿದೆ. ಸೊ ಅದ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೆಂಗೆ ಕಾಣಿಸುತ್ತೆ ಅದನ್ನೆಲ್ಲ ಲೈಕ್ ಫ್ರೀ ಹ್ಯಾಂಡ್ ಸ್ಕೆಚಸ್ ಇರಬೇಕು. ಓಕೆ. ಸೊ ಸ್ಕೆಚಿಂಗ್ ಇಂಪಾರ್ಟೆಂಟು. ಸೊ ನಿಮ್ಮ ವಿಜುವಲೈಸ್ ಹಿಂಗೆ ಹೋಗುತ್ತೆ. ಸೊ ಹಾಫ್ ಆ್ಯನ್ ಅವರಲ್ಲಿ ಅಷ್ಟು ಮಾಡಬೇಕು ಫುಲ್ ಡೀಟೇಲ್ ಆಗಿ. ಸರಿ. ಆಮೇಲೆ ಮ್ಯಾಥ್ಸ್ ಇರುತ್ತೆ CET ಲೆವೆಲ್ಗೆ. ಓಕೆ. ಬಟ್ ಲಾಜಿಕಲ್ ರೀಸನಿಂಗ್ ಅಂತ ಇರುತ್ತೆ. ಓಕೆ. ಸೊ ಲೈಕ್ ಒಂದಷ್ಟು ಡ್ರಾಯಿಂಗ್ಸ್ ಕೊಟ್ಟಿರ್ತಾರೆ, ಅದೊಂಥರ ಅಬ್ಸ್ಟ್ರಾಕ್ಟ್ ಡ್ರಾಯಿಂಗ್ಸ್, ಅದನ್ನು ಮ್ಯಾಚ್ ಮಾಡಬೇಕು. ಅದರಲ್ಲಿ ಆಡ್ ಆನ್ ಔಟನ್ನು ಹೆಂಗೆ ತೆಗಿತಾರೆ. ಓಕೆ. ಸೊ ತುಂಬ ಲಾಜಿಕಲ್ ಬೇಕು ನಾಟಗೆ. ಓಕೆ. BARC ಓಕೆ, ಹೆಸರಲ್ಲೇ ಇದೆ JE ಅಂತ. ಓಕೆ. ಮ್ಯಾಥ್ಸ್ ಸ್ವಲ್ಪ ಕಷ್ಟ. ಸರಿ. ಸ್ವಲ್ಪ ಜಾಸ್ತಿನೇ ಇದೆ. ಓಕೆ. ಡ್ರಾಯಿಂಗ್ ತುಂಬ ಈಸಿ BARCದು. ಓಕೆ. ಸೊ ಅದರಲ್ಲಿ ಲಾಜಿಕ್ ಎಲ್ಲ ಓಕೆ, ಸಾಲ್ವೇಬಲ್. ಬಟ್ ಅಲ್ಲಿ ಮ್ಯಾಥ್ಸ್ ಮಾತ್ರ ಸ್ವಲ್ಪ ಇಂಪಾರ್ಟೆಂಟು. ಓಕೆ. ನಾಟ ಕಂಪೇರ್ ಮಾಡಿದ್ರೆ. ಸರಿ. ಈಗ ಅದರ್ ದ್ಯಾನ್ BARC ಮತ್ತು ಅದರ್ ದ್ಯಾನ್ ನಾಟ ಬೇರೆ ಯಾವುದಾದ್ರೂ ಎಕ್ಸಾಮ್ ಬರೀಬೇಕಾಗುತ್ತೆ, ಲೈಕ್ ಡಿಸೈನ್ ನಾಟಕ? ನಾನು ಡಿಸೈನ್ ಆ್ಯಕ್ಚುಲಿ ಪರ್ಸ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದ ನಂತರ ಅದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಹೋಗಿ ಆರ್ಕಿಟೆಕ್ಚರ್ ಮೇಲೆ ಹೋಯ್ತು. ಓಕೆ. ಸೊ ಡಿಸೈನ್ಗೆ ನಾನು 3 ಎಕ್ಸಾಮ್ ಬರೆದಿದ್ದೆ. ಒಂದು ಸೀಡ್, ಒಂದು USEED ಮತ್ತು ಇನ್ನೊಂದು NID ಅಂತ. ಓಕೆ. ಸೊ ಸೀಡು IIT ಬಾಂಬೆದು ಎಕ್ಸ್ಕ್ಲೂಸಿವ್ ಎಕ್ಸಾಮ್ ಅದು. ಓಕೆ. ಸೊ ಅದರಲ್ಲಿ 1000 ರ್ಯಾಂಕಿಂಗ್ ಒಳಗಡೆ ಏನೋ ಬಂದ್ರೇನೋ ಸಿಗುತ್ತೆ. ಓಕೆ. ಸೊ ಅದು ಡೈರೆಕ್ಟಾಗಿ IIT ಬಾಂಬೆದಲ್ಲಿ ಪ್ರಾಡಕ್ಟ್ ಡಿಸೈನಿಂಗ್ ಆ ಥರ ಎಲ್ಲ ಇರುತ್ತೆ ಸಬ್ಜೆಕ್ಟ್, ಇಂಟೀರಿಯರ್. ಸೊ ಅದಕ್ಕೆ ಹೋಗ್ಬೋದು. ಸರಿ. ಸೊ NID ಅಂದರೆ ಅದು ಪುಣೆಯಲ್ಲಿದೆ ಅನಿಸುತ್ತೆ, ಡಿಸೈನಿಂಗ್ ಕಾಲೇಜು. ಓಕೆ. ಅದು ಒನ್ ಆಫ್ ದಿ ಟಾಪ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸರಿ. ಸೊ ಅದರಲ್ಲಿ ಆರ್ಕಿಟೆಕ್ಚರ್ ಮಾಡೋಕ್ಕಾಗಲ್ಲ. ಓಕೆ. ಅದರ್ ದೆನ್ ದ್ಯಾಟ್ ಏನು ಇಂಟೀರಿಯರ್ ಡಿಸೈನಿಂಗ್ ಇದೆ ಅದನ್ನೆಲ್ಲ ಪರ್ಸ್ಯೂ ಮಾಡ್ಬೋದು. ಸರಿ. ಸೊ ಈಗ ಯಾವ ಟೈಪ್ ರ್ಯಾಂಕಿಂಗ್ ಇದ್ದರೆ ಅವರಿಗೆ ಚೆನ್ನಾಗಿರೋಂಥ ಕಾಲೇಜಸ್ ಸಿಗುತ್ತೆ? ಕಾಲೇಜಸ್ನಲ್ಲಿ ಕಟ್ ಆಫ್ ಹೇಗಿರುತ್ತೆ ರ್ಯಾಂಕಿಂಗ್? JEದು ಆಲ್ ಇಂಡಿಯಾ ರ್ಯಾಂಕಿಂಗೇ ಕೊಡ್ತಾರೆ. ಓಕೆ. ಸೊ ನಾಟಕ್ಕೆ ರ್ಯಾಂಕಿಂಗ್ ಅಂತ ಕೊಡಲ್ಲ, ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಓಕೆ. ಸೊ ನಮ್ಮ ಕರ್ನಾಟಕ PUದವ್ರೇನು ಅದೇನೋ ಮಾಡ್ತಾರಲ್ಲ CET ಜೊತೆ ಕೌನ್ಸಿಲಿಂಗ್ ಅಂತ. ಓಕೆ. ಸೊ ಆವಾಗ BARC ಮತ್ತು ನಾಟದ ಎರಡರದ್ದು ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ ಅವ್ರಿಗೆ ಸಬ್ಮಿಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಿಮ್ದು ಯಾವ ಲೆವೆಲಲ್ಲಿ ಇದ್ದೀರಾ ರ್ಯಾಂಕಿಂಗ್ ಅಂತ ಕೊಡ್ತಾರೆ. ಓಕೆ. ಅದನ್ನು ಯೂಸ್ ಮಾಡಿಕೊಂಡು ಕರ್ನಾಟಕ ಕಾಲೇಜಸ್ಗೆ ಹೋಗ್ಬೋದು. ಓಕೆ. ಸೊ ಔಟ್ಸೈಡ್ ಆಫ್ ಕರ್ನಾಟಕ ಹೋಗ್ತೀರಾ ಅಂದರೆ ಡೈರೆಕ್ಟ್ ಮಾರ್ಕ್ಸ್ ಕಾರ್ಡ್ ನಡೆಯುತ್ತೆ. ಓಕೆ. ಸೊ ಕರ್ನಾಟಕದಲ್ಲಿ ರ್ಯಾಂಕಿಂಗ್ ಮೇಲೆ ಕಾಲೇಜಸ್ ಡಿಪೆಂಡು. ಆರ್ಕಿಟೆಕ್ಚರ್ 30 ಇದೆ ಕಾಲೇಜ್ ಅಷ್ಟೇ. ಓಕೆ. ಅದರಲ್ಲಿ ಟಾಪ್ ಕಾಲೇಜಸ್ ಯಾವ್ಯಾವ್ದು ಬರುತ್ತೆ? ಅದು ವರ್ಷ ವೇರಿ ಆಗುತ್ತೆ. ಓಕೆ. ಸೊ ದಿಸ್ ಇಯರ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಇತ್ತು ಟಾಪಲ್ಲಿ. ಓಕೆ. ಯಾವ್ದು ಗೋಲ್ಡ್ ಮೆಡಲ್ ಹೊಡೆಯುತ್ತೆ ಅದು ಟಾಪ್ ಆ ವರ್ಷದ್ದು. ಓಕೆ. ಸೊ ಈ ವರ್ಷದ ಪ್ರಕಾರ ಸೆಕೆಂಡ್ RV ಇದೆ, ಆಮೇಲೆ BMS ಬರುತ್ತೆ, ಆಮೇಲೆ CMRIT ಬರುತ್ತೆ. ಓಕೆ. ಸೊ PES ಇದೆ. ಓಕೆ. ಸೊ BUB ಕೂಡ ಚೆನ್ನಾಗಿದೆ. ಸರಿ. ಈಗ ಎಷ್ಟು ರ್ಯಾಂಕಿಂಗ್ ಇದ್ದರೆ RV ಸಿಗುತ್ತೆ, ಎಷ್ಟು ರ್ಯಾಂಕಿಂಗ್ ಇದ್ದರೆ ದಯಾನಂದ್ ಸಾಗರ್ ಸಿಗುತ್ತೆ, ಈ ಟೈಪ್ ಹಾಗೇನಾದ್ರು ಬರುತ್ತೆ? ಅದು ಈಚ್ ಇಯರ್ ಸೇಮ್, ಮೇ ಬಿ 1-2 ರ್ಯಾಂಕಿಂಗ್ಸ್ ಡಿಫ್ರೆನ್ಸ್ ಬರ್ಬೋದು. ಓಕೆ. ಬಟ್ RVಗೆ ಕರ್ನಾಟಕ ರ್ಯಾಂಕಿಂಗ್ ಅಂದರೆ 50 to 60 ಒಳಗಡೆ ಬರಬೇಕು. ಓಕೆ. ಮೇನ್ ಬ್ರಾಂಚ್ ಬೇಕಂದ್ರೆ ಸಿಸ್ಟರ್ ಬ್ರಾಂಚಸ್ ಎಲ್ಲ ಸಿಗುತ್ತೆ ಕಾಲೇಜಸ್. ಓಕೆ. ಸೊ ಆಮೇಲೆ BMSಗೆ 90 to 100 ಒಳಗಡೆ ಇರಬೇಕು. ಓಕೆ. ದಯಾನಂದ್ ಸಾಗರ್ 145, 150 ಏನೋ ಇದೆ. ಓಕೆ. ಸೊ ಫಸ್ಟ್ ರೌಂಡ್ ರಿಸಲ್ಟ್ಸ್ಗಿದು. ಓಕೆ. ಪರ್ಟಿಕ್ಯುಲರ್ಲಿ ಯು ಆರ್ ಟಾಕಿಂಗ್ ಅಬೌಟ್ ನಾಟ ರ್ಯಾಂಕಿಂಗ್, ನಾಟ್ ಆರ್ JE. ನಾಟ್ ಆರ್ JE ಕರ್ನಾಟಕ ಅವ್ರು ಕೊಟ್ಟಿರೋ ರ್ಯಾಂಕಿಂಗ್ ಪ್ರಕಾರ, ಕರ್ನಾಟಕದಲ್ಲಿ ಅಲಾಟ್ಮೆಂಟ್ ಪ್ರಕಾರ. ಓಕೆ. ಸೊ ಸ್ಟೂಡೆಂಟ್ಸ್ ಭಾಳಷ್ಟು ಲಕ್ಷಾಂತರ ಜನ ಬರೀತಾರೆ ಎಕ್ಸಾಮ್ಸನ್ನು. ಸೊ
150 ರ್ಯಾಂಕಿಂಗ್ ಒಳಗಡೆ ಬಂದರೆ ಸೊ ಯು ವಿಲ್ ಗೆಟ್ ಟಾಪ್ 3 ಕಾಲೇಜಸ್ ಮೇ ಬಿ. ಅದೊಂದು ಇಂಪಾರ್ಟೆಂಟು. ಕರ್ನಾಟಕದಲ್ಲಿ 28 or 30,000 ಪೀಪಲ್ ಏನೋ ಬರೀತಾರೆ ನಾಟನ. ಓಕೆ. ಸೊ ಅದರಲ್ಲಿ ಸೀಟ್ ಸಿಗೋದು ಓನ್ಲಿ 1500 to 2000 ಪೀಪಲ್ಗೆ ಮಾತ್ರ. ಓಕೆ ಫೈನ್. ಸೊ ಕಾಲೇಜಸ್ ಲಿಮಿಟೆಡ್ ಇದೆ. ಸರಿ, ಈಗ ಆರ್ಕಿಟೆಕ್ಚರ್ ಹೇಗಿರುತ್ತೆ? ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳ್ತಾರೆ, ಏನು ಡಿಫಿಕಲ್ಟ್ ತೀರಾ ಡಿಫಿಕಲ್ಟ್ ಇರುತ್ತಾ? ಇಟ್ಸ್ ಬೇಸ್ಡ್ ಆನ್ ಸ್ಕಿಲ್ಸ್ ಆ್ಯಕ್ಚುಲಿ. ಓಕೆ. ಹಾರ್ಡ್ ವರ್ಕಿಂಗ್ ಸ್ಕಿಲ್ಸ್ ಇದೆ. ಆಮೇಲೆ ನಿದ್ದೆ ಬಿಡ್ತೀರಾ, ಊಟ ಬಿಡ್ತೀರಾ ಅಂದರೆ ಇಟ್ಸ್ ಈಸಿ. ಓಕೆ. ಬಟ್ ನೀವು ಸ್ವಲ್ಪ ಅದೆಲ್ಲ ಆನ್ ಟೈಮ್ ಆಗಬೇಕು ಅಂದರೆ ಇಟ್ಸ್ ನಾಟ್ ಫಾರ್ ಯು. ಓಕೆ. ಸೊ ಬಿಟ್ಟೋಗೋರು ಇರ್ತಾರಾ ಅಂದರೆ ಕೋರ್ಸನ್ನು ಇನ್ ಬಿಟ್ವೀನ್? ಹಾಂ, ತುಂಬ ಇರ್ತಾರೆ. ಈಗ ನಾನೇ ಫಸ್ಟ್ ಇಯರ್ಲಿ ಇರಬೇಕಿದ್ರೆ ನಮ್ಮ ಕ್ಲಾಸಲ್ಲಿ ಒಂದು ಅರೌಂಡ್ 90-100 ಇದ್ದರು. ಓಕೆ. ಸೊ ಅದರಲ್ಲಿ ಈಗ 60 to 70 ಉಳಿದಿದ್ದಾರೆ ಅಷ್ಟೇ. ಓಕೆ, 60 to 70 ಉಳಿದಿದ್ದಾರೆ ಅಂದರೆ ಅರೌಂಡ್ 40 ಮೆಂಬರ್ಸ್ ಬಿಟ್ಟು ಹೋಗಿದ್ದಾರೆ. ಸೊ ಆಗಲ್ಲ ಅಂತ ಬಿಟ್ಟೋದವರೇ ಇದ್ದಾರೆ. ಓಕೆ. ಬಹುಶಃ ಫೀ ಸ್ಟ್ರಕ್ಚರ್ ಕಾಲೇಜ್ ಟು ಕಾಲೇಜ್ ವೇರಿಯೇಷನ್ ಆಗಬೇಕಲ್ಲ? ಹಾಂ, ಗೌರ್ಮೆಂಟ್ ಸೀಟ್ಗೆ ಕರ್ನಾಟಕಕ್ಕೆ ಅಂತಲೇ 50,000 ಪೇ ಮಾಡಬೇಕು ಪ್ರತಿ ವರ್ಷ. ಓಕೆ. ಸೊ ಕಾಲೇಜ್ ಫೀಸ್ 30 ಇದೆ ನಂದು. ನಾನು ದಯಾನಂದ್ ಸಾಗರ್ಲಿ ಓದ್ತಾ ಇರೋದು. ಸರಿ, ಅರೌಂಡ್ 80,000 ಕಾಲೇಜ್ ಫೀಸ್ ಅಂತ ಆಗುತ್ತೆ ಪರ್ ಇಯರ್ ಆಗುತ್ತೆ. ಓಕೆ. ಈಗ ಯಾರಿಗೆ ಈಸಿ ಅಂತ ಅನಿಸ್ತದೆ? ಈ ಡಿಫಿಕಲ್ಟ್ ಹಾರ್ಡ್ ವರ್ಕಿಂಗ್ ಅಂತ ಮಾಡಲ್ಲ ಅಂತ ಹೇಳಾದ್ರೆ ಡೆಫಿನೆಟ್ಲಿ ಡಿಫಿಕಲ್ಟ್ ಆಗುತ್ತೆ ಅಂತ ಆಯಿತು. ಸೊ ಈಗ ಡ್ರಾಯಿಂಗ್ ಒಬ್ಬನಿಗೆ ಬರಲ್ಲ, ಅವನು ಆರ್ಕಿಟೆಕ್ಚರ್ ಮಾಡ್ಬೋದಾ? ಮಾಡ್ಬೋದು, ಬಟ್ ಅವ್ನು ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ನಾರ್ಮಲ್ ಸ್ಟೂಡೆಂಟ್ಗಿಂತ ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಅವ್ನು ಇಂಪ್ರೂವ್ ಮಾಡಲೇಬೇಕು ಸ್ಕಿಲ್ಸ್. ಓಕೆ. ಬಿಕಾಸ್ ಸ್ಕೇಲ್ ಯೂಸ್ ಮಾಡೋದು ಸ್ವಲ್ಪ ನಾವು ರೇರ್. ಓಕೆ. ಈ ಹ್ಯಾಂಡಲ್ಲೇ ಇರ್ತೀವಿ. ಸರಿ. ಸೊ ಡ್ರಾಯಿಂಗ್ ಇರಬೇಕು, ಸ್ಕಿಲ್ಸ್ ಇರಬೇಕು. ಓಕೆ. ಡ್ರಾಯಿಂಗ್ ಅಂದರೆ ನಾರ್ಮಲ್ ಡ್ರಾಯಿಂಗ್ಸ್ ಅಲ್ಲ, ಸ್ವಲ್ಪ ಟೆಕ್ನಿಕಲ್. ಓಕೆ. ಆ್ಯಂಡ್ ಮ್ಯಾಥ್ಸ್ ಸ್ಟ್ರಾಂಗ್ ಇರಬೇಕು ತುಂಬ. ಓಕೆ. ಲಾಜಿಕಲ್ ರೀಸನಿಂಗ್ ನೆಕ್ಸ್ಟ್ ಲೆವೆಲ್ ಬೇಕು. ಓಕೆ. ಇದು ಮೂರಿದ್ರೆ ಇಟ್ಸ್ ಗುಡ್. ಓಕೆ. ಆ್ಯಂಡ್ ಸ್ಟೂಡೆಂಟ್ ಇಂಟ್ರೋವರ್ಟ್ ಮತ್ತು ಶೈ ನೇಚರ್ ಇರೋರಿಗೆ ಆರ್ಕಿಟೆಕ್ಚರ್ ಅಲ್ಲ. ಓಕೆ. ಹಿ ಶುಡ್ ಬಿ ಅನ್ ಲೈಕ್ ಎಕ್ಸ್ಟ್ರೋವರ್ಟ್ ಕೈಂಡ್ ಆಫ್ ಥಿಂಗ್. ಓಕೆ. ಸೊ ಎಲ್ಲರ ಜೊತೆ ಬೆರೀಬೇಕು. ಸರಿ. ಎಲ್ಲರ ಜೊತೆ ಓಪನ್ ಅಪ್ ಆಗಿ ಮಾತಾಡಬೇಕು. ಓಕೆ. ನಮ್ಮ ಐಡಿಯಾನ ಬೇರೆಯವ್ರಿಗೆ ತಿಳಿಸೋ ಥರ ಮಾತಾಡಬೇಕು. ಓಕೆ, ನೈಸ್. ಸೊ ಈಗ ನೆಕ್ಸ್ಟ್ ಅಂತ ಹೇಳಿದರೆ ಎಲ್ಲಾದರೂ ಇನ್ಸೆಕ್ಯೂರ್ ಅಂತ ಫೀಲ್ ಆಗುತ್ತಾ ಆರ್ಕಿಟೆಕ್ಚರ್ನಲ್ಲಿ? ಯಾವುದೇ ರೀತಿ ಗೌರ್ಮೆಂಟ್ ಜಾಬ್ ಅಥವಾ ಜಾಬ್ ಈಗ ಬಂದಾಗ ಸೊ ಯಾವ ಟೈಪ್ ಜಾಬ್ ಅಪಾರ್ಚುನಿಟೀಸ್ ಇದೆ, ಯಾವ ಟೈಪ್ ಫ್ಯೂಚರ್ ಇದೆ ಆರ್ಕಿಟೆಕ್ಚರಿಗೆ? ಗೌರ್ಮೆಂಟ್ ಜಾಬ್ ಅಂತ ಇಲ್ಲ, ಅದಕ್ಕೇನೋ ಒಂದು ಎಕ್ಸ್ಟ್ರಾ ಕೋರ್ಸ್ ಏನೋ ಮಾಡಿ ಹೋಗಬೇಕು. ಓಕೆ. ಆವಾಗ ಟೆಂಡರ್ ಸಿಗುತ್ತೆ. ಸರಿ. ಸೊ ಆ್ಯಕ್ಚುಲಿ ಕ್ಯಾಂಪಸ್ ಇಂಟರ್ವ್ಯೂ ಅಂತ ಆರ್ಕಿಟೆಕ್ಚರ್ಗೆ ಬರಲ್ಲ. ಓಕೆ. ನಿಮ್ದೊಂದು ಪೋರ್ಟ್ಫೋಲಿಯೋ ಅಂತ ಲಾಸ್ಟಿಗೆ ಮಾಡ್ತೀರಾ ನೀವು. ಸರಿ. ಇಟ್ಸ್ ಆಲ್ ಅಬೌಟ್ ಸ್ಕಿಲ್ಸ್. ಓಕೆ. ಕಾಲೇಜ್ ಅಂತ ಡಿಪೆಂಡ್ ಆಗಲ್ಲ. ನಾವೇ ಹೋಗಿ ನಿಮ್ಗೆ ಯಾವುದು ಫರ್ಮ್ ಆರ್ ಕಂಪ್ನೀಸ್ ಇಷ್ಟ ಆಗುತ್ತೆ ಓಕೆ ಅಲ್ಲಿ ಆ ಪೋರ್ಟ್ಫೋಲಿಯೋ ಸಬ್ಮಿಟ್ ಮಾಡಬೇಕು. ಸೊ ಅದ್ರ ನಂತರ ಅವ್ರಿಗೆ ಆ ಪೋರ್ಟ್ಫೋಲಿಯೋ ಬೋರ್ ಅನಿಸಿಲ್ಲ ಅಂದರೆ ಇಂಟರ್ವ್ಯೂ ಕರೀತಾರೆ. ಓಕೆ. ಸೊ ಇಂಟರ್ವ್ಯೂ ಅಲ್ಲಿ ಸ್ವಲ್ಪ ಇಟ್ಸ್ ಟೂ ಮಚ್ ಲಾಜಿಕಲ್. ಓಕೆ. ಸೊ ಅದನ್ನೆಲ್ಲ ನೀವು ಹೆಂಗೆ ಟ್ಯಾಕಲ್ ಮಾಡ್ತೀರಾ? ಮೇ ಬಿ ಯು ವಿಲ್ ಬಿ ಗಿವನ್ 3 minutes ಟೈಮ್ ಪರ್ ಕ್ವಶನ್. ಓಕೆ. ಸೊ ಅದನ್ನು ಆಮೇಲೆ ನಿಮ್ಮ ಪೋರ್ಟ್ಫೋಲಿಯೋ ಮೇಲೆ ಡಿಪೆಂಡ್ ನಿಮ್ಮ ಜಾಬ್. ಓಕೆ. ಈಗ ಅಬ್ರಾಡ್ನಲ್ಲಿ ಯಾವ ಟೈಪ್ ಇದೆ ಈಗ ಆರ್ಕಿಟೆಕ್ಚರಿಗೆ ವ್ಯಾಲ್ಯೂ ಯಾವ ಟೈಪ್ ಇದೆ? ಅಬ್ರಾಡ್ ಅಂದರೆ ಆರ್ಕಿಟೆಕ್ಚರ್ ಬೆಸ್ಟು. ಓಕೆ. ಇಂಡಿಯಾದಲ್ಲಿ ಲೈಕ್ ಈಗ ಎಕ್ಸಾಂಪಲ್ ಪೇ ತೊಗೊಂಡ್ರೆ ಸರಿ, ಈಗ ಜಸ್ಟ್ ಪಾಸ್ಔಟ್ ಆಗಿರೋ ಆರ್ಕಿಟೆಕ್ಟಿಗೆ ಇಯರ್ಲಿ 3 to 5 lakhs ಬರ್ಬೋದು ಆ್ಯನ್ಯುವಲಿ. ಸರಿ, ಬರ್ಬೋದು. ಓಕೆ. ಸೊ ಅದೇ ಫಾರಿನಲ್ಲಾದರೆ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ 30-40 ಬರುತ್ತೆ ಲ್ಯಾಕ್ಸ್. 30-40 lakhs. ಅಲ್ಲಿ ಆರ್ಕಿಟೆಕ್ಚರ್ಗೆ ಇಂಪಾರ್ಟೆನ್ಸ್ ಜಾಸ್ತಿ. ಓಕೆ. ಆ್ಯಂಡ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರೆ ಬಿಲ್ಡಿಂಗ್ಸ್ನ. ಓಕೆ. ನೀವೇ ನೋಡಿದ್ದೀರಾ ನಮ್ಮೂರಲ್ಲಿ ಹೆಂಗಿದೆ ಬಿಲ್ಡಿಂಗ್ಸ್ ಅಂತ. ಸರಿ. ಓಕೆ. ಸೊ ದರ್ಶನ್, ನೆಕ್ಸ್ಟ್ ಈಗ ಹೈಯರ್ ಸ್ಟಡೀಸಿಗೆ ಬಂದುಬಿಟ್ಟು ಯಾವ್ಯಾವ ಟೈಪ್ ಆಪ್ಷನ್ಸ್ ಇರುತ್ತೆ? ಒಂದು ಡಿಪ್ಲೊಮಾ ಮಾಡ್ಬೋದು. ಓಕೆ. ಬೇಗ ಮುಗಿಸ್ಬೇಕಂದ್ರೆ. ಸರಿ. ಮಾಸ್ಟರ್ಸ್ ಥರ. ಓಕೆ. ಇನ್ನೊಂದು ಮಾಸ್ಟರ್ಸ್ ಥರ ಇಂಡಿಯಾದಲ್ಲೂ ಮಾಡ್ಬೋದು. ಓಕೆ. ಇನ್ನೂ ತುಂಬ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಫಾರಿನ್ ಯೂನಿವರ್ಸಿಟಿಗಳಿದೆ. ಓಕೆ. ಸೊ ಅದರಲ್ಲಿ ಮಾಸ್ಟರ್ಸ್ ಮಾಡಿದ್ರೆ 3 years or 2 years ಕೋರ್ಸ್ ಅಂತಸದು. ಓಕೆ. ಸೊ ಅದಕ್ಕೆ ನಿಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಇಂಡಿಯಾದಲ್ಲಿ ಸ್ವಲ್ಪ ಬೆಟರ್ ಪೇಮೆಂಟ್ ಜಾಬ್ ಸಿಗುತ್ತೆ. ಓಕೆ. ಆ್ಯಂಡ್ ಸೀನಿಯರ್ ಆರ್ಕಿಟೆಕ್ಟ್ ಜಾಬ್ ಬೇಗ ಸಿಗುತ್ತೆ. ಓಕೆ. ಸೊ ಈಗ 3 ವರ್ಷ ಆಯಿತು ಈ ಫೀಲ್ಡ್ನಲ್ಲಿ. ಏನು ಅನ್ಸುತ್ತೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್? ಏನು ಅನ್ಸುತ್ತೆ ನಿನಗೆ? ಈ ಫೀಲ್ಡ್ ಖುಷಿ ಕೊಟ್ಟಿದೆ ನಿನಗೆ? ಎಕ್ಸಾಮ್ ಟೈಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ. ಎಕ್ಸಾಮ್ ಟೈಮ್ಗೂ ಕಣ್ಣಲ್ಲಿ ನೀರು ಬರುತ್ತೆ. ಓಕೆ. ಸೊ ಲೈಕ್ ಯಾರು ಪೊಲೈಟ್ ಅಲ್ಲ ಲೆಕ್ಚರ್ಸು ಏನು ಎಕ್ಸ್ಟರ್ನಲ್ ಬರ್ತಾರೆ ಅಂತ. ನಮಗೆ ರೈಟಿಂಗ್ ಸಬ್ಜೆಕ್ಟ್ 1-2-3 ಅಷ್ಟೇ ಇರೋದು. ಓಕೆ. ಉಳಿದಿದ್ದೆಲ್ಲ ವೈವಾ ಸ್ಕಿಲ್ ಸಬ್ಜೆಕ್ಟ್ಸ್. ಸರಿ. ಸೊ ನಮ್ಮ ಪೋರ್ಟ್ಫೋಲಿಯೋ ನಾವು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಅದರಲ್ಲಿ ಒಂದೊಂದು ಚಿಕ್ಕಕೊಂಡ್ರೆ ಶೀಟ್ ಹರಿತಾರೆ. ಓಕೆ. ಅದ್ರ ಮೇಲೆ ಗೀಚ್ತಾರೆ. ಸರಿ. ಎಲ್ಲರ ಎದುರಿಗೆ ಎಸಿತಾರೆ. ಓಕೆ. ಅದೆಲ್ಲ ನೀವು ತೊಗೊಳ್ಬೇಕು. ಸರಿ. ಅದು ತೊಗೊಂಡಿಲ್ಲ ಅಂದರೆ ಕಣ್ಣಲ್ಲಿ ನೀರು ಬರುತ್ತೆ. ಓಕೆ. ಸೊ ಇಟ್ಸ್ ಟ್ರಿಕ್ಕಿ. ಓಕೆ. ಸೊ ಇಟ್ಸ್ ಡಿಪೆಂಡಿಂಗ್ ಅಪಾನ್ ಯು, ನೀವು ಹೆಂಗೆ ತೊಗೋತೀರಾ ಅಂತ. ಎಲ್ಲದನ್ನೂ ಓಪನ್ ಮೈಂಡೆಡ್ ಆಗಿ ತೊಗೊಂಡ್ರೆ ಇಟ್ಸ್ ಗುಡ್. ನನಗೆ ಯಾವತ್ತು ಯಾಕಾದ್ರು ತೊಗೊಂಡೆ ಅಂತ ಅನಿಸಿಲ್ಲ. ಸರಿ.
ಬಟ್ ಫಸ್ಟ್ ಇಯರಲ್ಲಿ ಒಂದ್ಸಲ ಎಕ್ಸಾಮ್ ಟೈಮ್ಗೆ ಅಯ್ಯೋ ಯಾಕಾರು ತೊಗೊಂಡೆ ಅಂತ ಒಂದ್ಸಲ ಬಂದಿತ್ತು ಫೀಲಿಂಗು. ಓಕೆ. ಬಿಕಾಸ್ ಹೆಕ್ಟಿಕ್ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಆ ರೇಂಜ್ಗಿತ್ತು. ಸರಿ. ಮೇ ಬಿ 35 hours ಏನೋ ನಾನು ನಿದ್ದೆ ಮಾಡಿಲ್ಲ ಆ ದಿನ. ಓಕೆ. ಸೊ ಕಂಟಿನ್ಯೂಸ್ ವರ್ಕ್ ಮಾಡಿದ್ದೆ. ಸರಿ. ಕಾಫಿ ವರ್ಕ್, ಊಟ ತಿಂಡಿ ಎಲ್ಲ ಇರೋದೇ ಇಲ್ಲ. ಓಕೆ. ಸೊ ಅದಕ್ಕೆ ಅವಾಗ ಒಂದ್ಸಲ ಅನಿಸಿತ್ತು, ಅದ್ರ ನಂತರ ಕಲಿತೆ ಪಾಠ, ಬೇಗ ಮಾಡ್ತೀನಿ ವರ್ಕ್ ಅಷ್ಟೇ. ಸರಿ, ನೈಸ್. ಸೊ ದರ್ಶನ್ ಈ ಪರ್ಟಿಕ್ಯುಲರ್ ವಿಡಿಯೋನ PUC 1 ಅವ್ರು ನೋಡ್ತಾ ಇದ್ದಾರೆ, PUC 2 ಅವ್ರು ನೋಡ್ತಾ ಇದ್ದಾರೆ. ಬೀಂಗ್ ಎ ಸೀನಿಯರ್ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿನ್ನ ಜೂನಿಯರ್ಸಿಗೆ? ಓಕೆ, ಆರ್ಕಿಟೆಕ್ಚರ್ ಮಾಡ್ತೀರಾ ಅಂದರೆ 9th 10th ಇಲ್ಲ 11th ಪಕ್ಕ ಮಾಡ್ಕೊಳ್ಳಿ. ಓಕೆ. ಲಾಸ್ಟ್ ಕುತ್ಕೊಂಡು 3 months ಆಗ್ತೀರಾ, ಪಾಸ್ ಆಗ್ತೀರಾ, ಆಗಲ್ಲ ಅಂತ ಹೇಳ್ತಿಲ್ಲ. ರ್ಯಾಂಕಿಂಗ್ ಮೇಲೆ ಫುಲ್ ಪ್ರಭಾವ ಬೀಳುತ್ತೆ. ಓಕೆ. ಟಾಪ್ ಕಾಲೇಜಸ್ ಸಿಗಲ್ಲ. 3 ಕಾಲೇಜಸ್ ಸಿಕ್ಕಿದ್ರೆ ಲೈಫ್ ಒಂಥರ ಕಲ್ಸೋರು ಚೆನ್ನಾಗಿರ್ತಾರೆ ಅಂತ ಈಸಿ ಅನಿಸುತ್ತೆ. ಓಕೆ. ಸೊ ಉಳಿದಿದ್ದೆಲ್ಲ ಸಿಕ್ಕಿದ್ರೆ ನೀವೇ ಜಾಸ್ತಿ ಕಲ್ತ್ಕೋಬೇಕು ಅಷ್ಟೇ. ಅವ್ರಿಗೇನಾದ್ರು ಹಿಂಟ್ ಅಥವಾ ಟ್ರಿಕ್, ಸೊ ಯಾವುದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಪರ್ಟಿಕ್ಯುಲರ್ ಆರ್ಕಿಟೆಕ್ಟ್ ಇನ್ PU? ಹೇಳ್ಬಾರ್ದು ಆದರೂ ಹೇಳ್ತಿದ್ದೀನಿ. ಕ್ಲಾಸಲ್ಲಿ ಒಂದು ಕಡೆ ಕುತ್ಕೊಂಡಿರ್ತೀರಾ, ಕೇಳಕ್ಕೆ ಬೋರ್ ಅಂದರೆ ಕುತ್ಕೊಂಡು ಹೆಂಗೆ ಕಾಣಿಸುತ್ತೆ ನಿಮ್ಮ ಕಣ್ಣಿಗೆ ಅಂತ ಬಿಡಿಸ್ತಾ ಹೋಗಿ. ಸ್ಕಿಲ್ಸ್ ಡೆವಲಪ್ ಆಗುತ್ತೆ, ನಿಜ ಆಗುತ್ತೆ. ಮ್ಯಾಥ್ಸ್ ತುಂಬ ಕಾನ್ಸಂಟ್ರೇಟ್ ಮಾಡಿ, PUCಲಿ ಇಂಪಾರ್ಟೆಂಟು. ಸೊ ಆರ್ಕಿಟೆಕ್ಚರಲ್ಲೂ ಮ್ಯಾಥ್ಸ್ ಇರುತ್ತೆ. ಮ್ಯಾಥ್ಸ್ ಕ್ಲಾಸ್ನಲ್ಲಿ ಇಮ್ಯಾಜಿನೇಷನಿಗೆ ಹೋಗಬೇಡಿ, ಮ್ಯಾಥ್ಸ್ ಕ್ಲಾಸಲ್ಲಿ ಹೋಗಬೇಡಿ. ಮ್ಯಾಥ್ಸ್ ತುಂಬ ಇಂಪಾರ್ಟೆಂಟು. ಓಕೆ. ಸೊ ಫಿಸಿಕ್ಸು ಒಂದು ರೇಂಜಿಗೆ ಇಂಪಾರ್ಟೆಂಟೇ. ಓಕೆ. ಅದೆಲ್ಲ ಇರುತ್ತೆ, ವೆಕ್ಟರ್ಸ್ ಎಲ್ಲ ಇರುತ್ತೆ, ಫ್ರೀ ಬಾಡಿ ಡಯಾಗ್ರಾಮ್ ಏನಾನು ಕಲಿತಿದಾರಲ್ಲ ಅದೆಲ್ಲ ಇರುತ್ತೆ, ತುಂಬ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಓಕೆ. ಸೊ ನೀವೇನು ಇಂಟಿಗ್ರೇಷನ್ ಅಂತ ಕಲಿತಿದ್ದೀರಾ ಅದು ಫಿಸಿಕ್ಸಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಆಗೇ ಬರುತ್ತೆ. ಓಕೆ. ಉಳಿದಿದ್ದು ಒಂದೇ ಒಂದು ಮೇ ಬಿ ಅಂದರೆ ಕೆಮಿಸ್ಟ್ರಿಗೆ ಬಂದುಬಿಟ್ಟು. ಕೆಮಿಸ್ಟ್ರಿನೂ ಆರ್ಗ್ಯಾನಿಕ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಇನ್ಆರ್ಗ್ಯಾನಿಕ್ ಸ್ವಲ್ಪ ಕಲ್ತ್ಕೋಬೇಕು. ಓಕೆ. ಬಿಕಾಸ್ ನಾವೇನು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ. ಸೊ ಈಗ ಎಲ್ಲರೂ ಕಟ್ತಾರೆ ಮನೆ ಕಾಂಕ್ರೀಟಲ್ಲಿ, ನೀವು ಏನು ಸ್ಪೆಷಲ್ ಮಾಡ್ತೀರಾ ಅನ್ನೋದಕ್ಕೆ ನೀವು ಆರ್ಕಿಟೆಕ್ಟು. ಓಕೆ. ಸೊ ನೀವು ಆ ಬಿಲ್ಡಿಂಗ್ ಮೆಟೀರಿಯಲ್ ನೀವೇ ಕ್ರಿಯೇಟ್ ಮಾಡ್ಬೋದು, ವರ್ಕ್ಶಾಪ್ಸ್ ಇರುತ್ತೆ, ನೀವು ಏನು ಬೇಕಾದರೂ ಮಾಡ್ಬೋದು. ಸೊ ಕೆಮಿಸ್ಟ್ರಿನೂ ಓಕೆ ಇಂಪಾರ್ಟೆಂಟೇ. ಸರಿ. ಒಂದೊಂದ್ಸಲ ಅನ್ಸುತ್ತೆ ಕೆಮಿಸ್ಟ್ರಿ ಇನ್ನೂ ಸ್ವಲ್ಪ ಜಾಸ್ತಿ ಓದಿದ್ರೆ ಇನ್ನೂ ಏನಾದ್ರು ಮಾಡ್ಬೋದಿತ್ತೇನೋ ಅನ್ಸ. ಓಕೆ. ಸೊ ಕಾಂಕ್ರೀಟಲ್ಲಿ ಯಾರು ಕಟ್ತಾರೆ, ಇಟ್ಸ್ ಬೇಸ್ಡ್ ಆನ್ ಯು. ಎಸ್. ಸೊ ಥ್ಯಾಂಕ್ ಯು ದರ್ಶನ್, ಭಾಳ ಖುಷಿ ಆಯಿತು ನಿನ್ನ ಜೊತೆಗೆ ಮಾತಾಡಿ. ನಮ್ಮ ವೀಕ್ಷಕರ ಆರ್ಕಿಟೆಕ್ಚರ್ ರಿಲೇಟೆಡ್ ಡೌಟ್ಸ್ ಎಲ್ಲ ಐ ಹೋಪ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ನಮ್ಮ ಶುಭದ ಕರಿಯರ್ ಗೈಡೆನ್ಸ್ ಪರವಾಗಿ ನನಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತೇನೆ. ಸೊ ವೀಕ್ಷಕರೇ, ನಮ್ಮ ಮುಂದಿನ ವಿಡಿಯೋದಲ್ಲಿ ಬೇರೊಂದು ಕ್ಷೇತ್ರವನ್ನು ಡೀಟೇಲ್ ಆಗಿ ಸ್ಟಡಿ ಮಾಡೋ. ಬಾಯ್. ಆಲ್ ದ ಬೆಸ್ಟ್.